ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ ಮಾರ್ಚ್ 27ರಂದು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲೂ ಕೂಡ ಚಿನ್ನ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಸೇರಬೇಕು ಅಂತ ಬಯಸೋವಂಥವ್ರು ಅವತ್ತಿನ ದಿನ ವಿಶೇಷವಾಗಿ ಸ್ವರ್ಣಲಕ್ಷ್ಮಿನ ನೀವು ಆಹ್ವಾನ ಮಾಡ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಾನು ಹೇಳೋ ಅಂಥ ಪೂಜಾ ಸಮಯದಲ್ಲಿ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಳ್ಳಿ. ಈ ಪುಷ್ಯ ನಕ್ಷತ್ರ ಅನ್ನೋದು ವಿಶೇಷವಾಗಿ ಮಾರ್ಚ್ 27ರಂದು ಮಧ್ಯಾಹ್ನ 3:24 ಪ್ರಾರಂಭ ಆಗಿ ಮಾರ್ಚ್ 28ರಂದು ಮಧ್ಯಾಹ್ನ 2:50 ಇರುತ್ತದೆ. ಇಂಥ ಸಮಯದಲ್ಲಿ ನೀವು ವಿಶೇಷವಾಗಿ ಪೂಜೆನ ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ಸಮಯದಲ್ಲಿ, ಅದರಲ್ಲೂ ಮಧ್ಯಾಹ್ನದ ಸಮಯದಲ್ಲಿ ಬಂದು ಯಮಗಂಡ ಕಾಲ ಇರುತ್ತೆ. ಅದು ಬಂದು 3 ಗಂಟೆಯಿಂದ 4:30 ಇರುತ್ತೆ. ಆ ಸಮಯ ಹೊರತುಪಡಿಸಿ ಇನ್ನು ಮಿಕ್ಕ ಸಮಯದಲ್ಲಿ ನೀವು ಯಾವ ಸಮಯದಲ್ಲಾದರೂ ನೀವು ನಾನು ಹೇಳೋ ಅಂಥ ಪೂಜಾ ವಿಧಾನನ ನೀವು ಮಾಡ್ಕೊಬೋದು. ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಒಂದು ಹಳದಿ ಬಟ್ಟೆನ ತಗೊಬೇಕಾಗುತ್ತೆ. ಅಂದರೆ ಹಳದಿ ಬ್ಲೌಸ್ ಪೀಸ್ನ ನೀವು ತಗೊಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಲಕ್ಷ್ಮಿ ಫೋಟೋ ಮುಂದೆ ಅಥವಾ ಲಕ್ಷ್ಮಿ ವಿಗ್ರಹದ ಮುಂದೆ ನೀವು ಇದನ್ನು ಮಾಡ್ಕೊಬೋದು. ಅದಕ್ಕೆ ನೀವು ಒಂದು ಹಳದಿ ಬಟ್ಟೆ ಬ್ಲೌಸ್ ಪೀಸ್ನಾದರೂ ತೊಗೊಬೋದು. ಇಲ್ಲಾಂದರೆ ವೈಟುದು ಬಟ್ಟೆಗೆ ನೀವು ಅರಿಶಿಣನ ಮಾಡಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಬೆಳೆಸಿರೋವಂಥ ಬಟ್ಟೆ ಆಗಿರಬಾರ್ದು. ಆ ಬಟ್ಟೆಗೆ ನೀವು ಅರಿಶಿಣ ಪುಡಿನ ಹಾಕಿ ಅದನ್ನು ಹಳದಿ ಬಟ್ಟೆಯಾಗಿ ಪರಿವರ್ತಿಸಿ ಅದರ ಮೇಲೆ ನೀವು ವಿಶೇಷವಾಗಿ ಒಂದು ವಿಳೆದೆಲೆ ಅಥವಾ ವಿಳೆದೆಲೆ ಚೆನ್ನಾಗಿರೋನ್ನ ನೀವು ತೊಗೊಬೇಕು. ಆ ವಿಳೆದೆಲೆನೂ ಅಷ್ಟೇ ಯಾವುದೇ ಕಾರಣಕ್ಕೂ ಹರಿದೋಗಿರೋ ಅಂಥದ್ದು ಅದೆಲ್ಲ ಆಗಿರಬಾರ್ದು. ಅದು ಶುಭ್ರವಾಗಿರಬೇಕು, ಕಪ್ಪು ಆಗಿರಬಾರ್ದು, ತೂತಗಳಾಗಿರಬಾರ್ದು, ಹರಿದೋಗಿರಬಾರ್ದು. ಚೆನ್ನಾಗಿರುವಂಥ ವಿಳೆದೆಲೆನ ನೀವು ತೊಗೊಬೇಕಾಗುತ್ತೆ. ಅದಾದಮೇಲೆ ನೀವು ಆ ಹಳದಿ ಬಟ್ಟೆಯ ಮೇಲೆ 1 ಹಿಡಿಯಷ್ಟು ಅಕ್ಕಿನ ಹಾಕಬೇಕಾಗುತ್ತೆ. ಅದಾದಮೇಲೆ ಒಂದು ವಿಳೆದೆಲೆನ ಇಟ್ಟು ಅದರ ಮೇಲೆ ನೀವು ವಿಶೇಷವಾಗಿ ನೀವು ಅರಿಶಿಣ ಕುಂಕುಮಗಳನ್ನು ಇಟ್ಟು ಅದರ ಮೇಲೆ ನೀವು ಬೆಲ್ಲದ ಅಚ್ಚನ್ನು ನೀವು ಇಡಬೇಕಾಗುತ್ತೆ. ಆ ಬೆಲ್ಲದ ಅಚ್ಚಿನ ಮೇಲೆ ನೀವು ತಾಂಬೂಲಕ್ಕೆ ಅಂದರೆ ಒಂದು 5 ವಿಳೆದೆಲೆ ಅಥವಾ ಒಂದಷ್ಟು ಅಡಿಕೆನ ಇಟ್ಟು ಒಂದು 11 ರೂಪಾಯಿ ದುಡ್ಡನ್ನ ಇಟ್ಟು ಒಂದು ಬಟ್ಲ ಅಡಿಕೆನ ನೀವು ತಗೋಬೇಕಾಗುತ್ತೆ. ಆ ಬಟ್ಲ ಅಡಿಕೆನ ನೀವು ತಗೊಳ್ಳೋ ಉದ್ದೇಶ ಅದು ನಿಮಗೆ ಮಹಾಲಕ್ಷ್ಮಿಯ ಸ್ವರೂಪ ಆಗಿರುತ್ತೆ. ಆ ಲಕ್ಷ್ಮಿನ ನೀವು ಆಹ್ವಾನ ಮಾಡಿ ನಮ್ಮ ಮನೆಗೂ ಸ್ಥಿರವಾಗಿ ಯಾವುದೋ ಒಂದು ರೀತಿಯಲ್ಲಿ ಚಿನ್ನ ಅನ್ನೋದು ನಮಗೆ ಬಂದು ಒದಗೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತೇಳಿ ಆ ಅಡಿಕೆ ಬೆಟ್ಟಕ್ಕೆ ನೀವು ಪೂಜೆನ ನೀವು ಮಾಡಬೇಕಾಗುತ್ತೆ. ಅದನ್ನು ನೀವು ಪೂಜೆ ಮಾಡೋ ಅಂಥ ಸಮಯದಲ್ಲಿ ದುರ್ಗಾದೇವಿಯ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಆ ದೀಪನ ಹಚ್ಚಿ ನೀವು ಮನೆಯಲ್ಲಿ ಏನಂತ ಕೇಳ್ಕೊಬೇಕು ಅಂತಂದರೆ, ಆ ಅಡಿಕೆ ಬೆಟ್ಟನ ಸ್ಪರ್ಶ ಮಾಡಿ ನಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಲಿ, ಲಕ್ಷ್ಮಿ ಕಟಾಕ್ಷ ಸದಾ ಇರಲಿ, ಧನ ಸಂಪತ್ತು ಹೆಚ್ಚಾಗಲಿ ಅಂತ ಈ ಪದಗಳನ್ನು ನೀವು 3 ಸಾರಿ ಪದೇ ಪದೇ ಹೇಳ್ಬೇಕಾಗುತ್ತೆ. ಅಂದರೆ ನೀವು ಸಂಕಲ್ಪ ಮಾಡ್ಕೊಬೇಕು. ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಹೇಳ್ಕೊಂಡು ತಾಯಿ ಸ್ವರ್ಣಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅಮ್ಮ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲೂ ಯಾವುದೋ ಒಂದು ರೂಪದಲ್ಲಿ ಚಿನ್ನ ಅನ್ನೋದು ನಮ್ಮ ಮನೆಗೆ ಬಂದು ಸೇರೋ ಅಂಥದ್ದನ್ನು ನೀನು ಮಾಡು ತಾಯಿ ಅಂತ ಹೇಳಿ ಅದರಲ್ಲಿ ನೀವು ವಿಶೇಷವಾಗಿ ಅದ್ರ ಮೇಲೆ ನೀವು ಒಂದೇ ಒಂದು ಮಲ್ಲಿಗೆ ಹೂವನ್ನು ಇಟ್ಟು ಅದರ ಮೇಲೆ ಒಂದು ತುಳಸಿ ದಳವನ್ನು ನೀವು ಇಟ್ಟು ಅದರಲ್ಲೂ ಈ ಬೀಜಾಕ್ಷರಿ ಮಂತ್ರನ ನೀವು ಒಂದು 11 ಸಾರಿ ಕೂಡ ಹೇಳ್ಕೊಬೇಕು. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 21 ಸಾರಿ ನೀವು ಜಪ ಮಾಡೋವಂಥದ್ದು ಅಥವಾ 11 ಸಾರಿ ನೀವು ಜಪ ಮಾಡೋವಂಥದ್ದನ್ನು
ನೀವು ಮಾಡಿದಾಗ ಖಂಡಿತವಾಗ್ಲೂ ಸ್ವರ್ಣಲಕ್ಷ್ಮಿ ಅನ್ನೋದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಸೇರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಆ ಬೀಜಾಕ್ಷರ ಮಂತ್ರ ಇನ್ನೊಂದು ಸರಿ ಹೇಳ್ತೀನಿ. ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ನೀವು ಹೇಳ್ಕೊಬೇಕು. ಅದರಲ್ಲೂ ನೀವು ನಿಮ್ಮ ಸಂಕಲ್ಪ ಮಾಡ್ಕೊಳ್ಳುವಾಗ ನಿಮ್ಮ ಮನೆಯಲ್ಲಿ ಚಿನ್ನ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬಂದು ಸೇರಬೇಕು ಅಂತ ಬಯಸೋ ಅಂಥವ್ರು ಆ ಅಡಿಕೆ ಬೆಟ್ಟನ ಸ್ಪರ್ಶ ಮಾಡುತ್ತಾ ನಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಲಿ, ಲಕ್ಷ್ಮೀ ಕಟಾಕ್ಷ ಸದಾ ಇರಲಿ, ಧನ ಸಂಪತ್ತು ಹೆಚ್ಚಾಗಲಿ ಅಂತ ಈ ಮಾತುಗಳನ್ನು ನೀವು 3 ಬಾರಿ ನೀವು ಹೇಳ್ಕೊಂಡು ಆ ಅಡಿಕೆ ಬೆಟ್ಟಕ್ಕೆ ನೀವು ವಿಶೇಷವಾಗಿ ಒಂದು ನೈವೇದ್ಯ ಕೂಡ ನೀವು ಮಾಡುವಂಥದ್ದು. ಬೆಲ್ಲದ ಅನ್ನದ ಗೂಡಾನನ ನೀವು ನೈವೇದ್ಯ ಮಾಡಿ ಇಡೋವಂಥದ್ದು, ಅಥವಾ ಹಾಲಿನ ಪಾಯಸನ ನೀವು ನೈವೇದ್ಯ ಮಾಡಿ ಅವತ್ತಿನ ದಿನ ಲಕ್ಷ್ಮೀ ದೇವಿಗೆ ನೀವು ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಚಿನ್ನ ಅನ್ನೋದು ಬಂದು ಸೇರೋ ಅಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ನಿಮ್ಮ ಮನೆಯಲ್ಲಿರುವಂಥ ಚಿನ್ನನ ನೀವು ಪನ್ನೀರು ಅಥವಾ ಹಾಲನ್ನು ಹಾಕಿ ಅದನ್ನು ನೀವು ನೀಟಾಗಿ ತೊಳೆದು ಅದನ್ನು ನೀವು ವಿಶೇಷವಾಗಿ ಆ ದೇವರ ಮುಂದೆ, ಅಂದರೆ ನೀವು ಪೂಜೆ ಮಾಡಿರೋಂಥ ವಿಗ್ರಹ ಅಥವಾ ಫೋಟೋ ಮುಂದೆ, ನಾನು ಹೇಳಿದಂತಹ ಹಳದಿ ಬಟ್ಟೆಯಲ್ಲಿ ತಯಾರು ಮಾಡಿರ್ತೀರಲ್ಲ ಅಕ್ಕಿ, ಅಲ್ಲಿ ಇಟ್ಟು ನೀವು ಪೂಜೆ ಮಾಡಿ ತದನಂತರ ನೀವು ಲಾಕರಲ್ಲಿ ಇಡೋ ಅಂಥದ್ದನ್ನು ನೀವು ಮಾಡ್ಬೋದು. ಹೊಸದಾಗಿ ತಂದಿರೋವಂಥ ಚಿನ್ನನೂ ಕೂಡ ನೀವು ಅವತ್ತಿನ ದಿನ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ನೀವು ಚಿನ್ನ ನೀವು ಖರೀದಿ ಮಾಡೋ ಅಂಥವ್ರು ಪುಷ್ಯ ನಕ್ಷತ್ರದ ದಿನ ನೀವು ಚಿನ್ನನ ಖರೀದಿ ಮಾಡೋ ಅಂಥದ್ದನ್ನು ಮಾಡ್ಬೋದು. ಈ ರೀತಿ ನೀವು ಪುಷ್ಯ ನಕ್ಷತ್ರದ ದಿನ ಅಮ್ಮನವರಿಗೆ ನೀವು ನೈವೇದ್ಯನ ಸಮರ್ಪಣೆ ಮಾಡಿ ಆ ಅಡಿಕೆ ಬೆಟ್ಟನ ನೀವು ಪೂಜೆ ಮಾಡಿದ ನಂತರ ಆ ನಾಣ್ಯಗಳ ಸಮೇತ, ಅಂದರೆ ಆ ವಿಳೆದೆಲೆ ಅಡಿಕೆ ಮತ್ತು ಆ ದುಡ್ಡು ನಾಣ್ಯಗಳ ಸಮೇತ ನೀವು ಆ ಬಟ್ಟೆಯಲ್ಲಿ ನೀವು ಕಟ್ಟಿ ನೀವು ಇಡೋವಂಥ ದುಡ್ಡನ್ನು ಇಡೋವಂಥ ಜಾಗದಲ್ಲಿ ನೀವು ಅದನ್ನು ಇಡೋದ್ರಿಂದ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಚಿನ್ನ ಬಂದು ಸೇರೋ ಅಂಥದ್ದು ಆಗುತ್ತೆ. ಅದನ್ನು ನೀವು ಪ್ರತಿ ಅಥವಾ 1 ವರ್ಷ ಪೂರ್ತಿ ಇಟ್ಟರೂ ಏನೂ ಆಗೋದಿಲ್ಲ. ಆದರೆ ಬೆಲ್ಲನ ನೀವು ತೆಗೆದು ಬಿಡಬೇಕಾಗುತ್ತೆ. ಯಾಕಂದರೆ ಬೆಲ್ಲ ನೀವು ಇಟ್ಟಾಗ ಜಿನುಗೋ ಅಂಥದ್ದಾಗುತ್ತೆ. ಅಥವಾ ಆ ಬೆಲ್ಲನ ನೀವು ಅಡುಗೆಗೆ ಉಪಯೋಗಿಸ್ಬೋದು ಅಥವಾ ಹಸುಗೆ ತಿನ್ನಿಸ್ಬೋದು. ತದನಂತರ ನೀವು ಇನ್ನು ವಿಳೆದೆಲೆ ಮತ್ತು ಅಡಿಕೆ ಸಮೇತ ಇಟ್ಟರೂ ಅದು ಏನೂ ಆಗೋದಿಲ್ಲ. ಆದರೆ ಒಂದು ಸ್ವಲ್ಪ ನೀವು ನೀರು ಇರಬಾರ್ದು ವಿಳೆದೆಲೆ ಮೇಲೆ. ಯಾಕಂದರೆ ನೀವು ಜಾಸ್ತಿ ಅದನ್ನು ಗಟ್ಟಿಯಾಗಿ ಗಂಟುಗಳನ್ನು ಗಟ್ಟಾಗ ಅದು ಬೂಸ್ಟ್ ಬರೋ ಅಂಥದ್ದಾಗುತ್ತೆ. ಅಕಸ್ಮಾತ್ ನೀವು ವಿಳೆದೆಲೆನ ಬಿಟ್ಟು ಅದನ್ನು ನೀವು ಅಡುಗೆಗೆ ಅಥವಾ ನೀವು ಉಪಯೋಗಿಸ್ಬೋದು. ಇನ್ನು ಅಡಿಕೆ ಮತ್ತು ನಾಣ್ಯಗಳನ್ನು ಮಾತ್ರ ನೀವು, ಅಕ್ಕಿನೂ ಸಹ ಅಡುಗೆಗೆ ಉಪಯೋಗಿಸ್ಬೋದು. ಅಡಿಕೆ ಮಾತ್ರ ಮತ್ತು ನಾಣ್ಯಗಳನ್ನು ನೀವು ಪೂಜೆ ಮಾಡಿದಂಥದ್ದನ್ನ ಆ ಹಳದಿ ಬಟ್ಟೆಯಲ್ಲಿ ನೀವು ಕಟ್ಟಿ ಅದನ್ನು ವಿಶೇಷವಾಗಿ ದುಡ್ಡಿಡೋ ಅಂಥ ಜಾಗದಲ್ಲಿ ನೀವು ಇಡೋ ಅಂಥದ್ದನ್ನು ನೀವು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಚಿನ್ನ ಅನ್ನೋದು ಒದಗಿ ಬರುತ್ತೆ. ಯಾಕೆ ನಾವು ಅಕ್ಕಿ ಸಮೇತ ನಾವು ಅದನ್ನು ಗಂಟನ್ನು ಕಟ್ಟಿ ಇಟ್ಟಾಗ ಕೆಲವೊಂದು ಅಕ್ಕಿಗಳು ಜಾಸ್ತಿ ದಿನ ಆದಾಗ ಅಂದರೆ ಹುಳಗಳಾಗ್ಬೋದು ಅಥವಾ ಬೂಸ್ಟ್ ಹಿಡಿಯುವಂಥದ್ದಾಗುತ್ತೆ. ಅದಕ್ಕೆ ನಾವು ಅದನ್ನು ಗಂಟನ್ನು ಕಟ್ಟಿ ಜಾಸ್ತಿ ದಿನ ತುಂಬ ದಿನಗಳು ಇಡಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ತಾವು ಇದನ್ನು ಮಾಡ್ಕೊಳ್ಳಿ. ಅಡಿಕೆ ಬೆಟ್ಟನ ನೀವು ಪೂಜೆ ಮಾಡಿದ ಎಲ್ಲ ನಂತರ ನೀವು ಆ ಹಳದಿ ಬಟ್ಟೆಗೆ ಅಕ್ಕಿನ ನೀವು ಒಂದು ತಟ್ಟೆಗೆ ಸುರ್ಕೊಂಡು ಬೆಲ್ಲನ ಸುರ್ಕೊಂಡು ವಿಳೆದೆಲೆ ಎಲ್ಲ ಎತ್ತಿಟ್ಕೊಂಡು ಪೂಜೆ ಮಾಡಿದಂತಹ ಅಡಿಕೆ ಬೆಟ್ಟನ ನೀವು 1 ದಿನ ಪೂರ್ತಿ ಅದನ್ನು ಬಿಟ್ಟು ತದನಂತರ ನೀವು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಾಣ್ಯಗಳ ಸಮೇತ, ಅಂದರೆ 11 ನಾಣ್ಯಗಳನ್ನು ಇಟ್ಟಿರೋದು ಅಂಥದ್ದು ಅಥವಾ 21 ರೂಪಾಯಿ ಇಡುವಂಥದ್ದು, 5 ರೂಪಾಯಿ ಇಡುವಂಥದ್ದು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಇಟ್ಟು ಅದನ್ನು ಪೂಜೆ ಮಾಡಿ ಅದನ್ನು ಇಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.